ಇದುವರೆಗೆ ನಾವು 4 ಜನರನ್ನು ಬಂಧನ ಮಾಡಿದ್ದೇವೆ. ಹುಸೇನು, ಫೈಜಾನ್, ಅಬ್ರಾರ್ ಮತ್ತು ಅಯಾನ್ ಅಂತ ಹೇಳಿ. ಅಯೂಬ್ ಪೈಲ್ವಾನ್ ಮಗ ಹಸೇನಿ ಬಂಧನ ಆಗಿದೆ. ಮದೀನಾ ಆಟೋ ಸ್ಟ್ಯಾಂಡ್ ಹತ್ರ ಆಗಿರೋ ಪ್ರಕರಣಕ್ಕೆ 3 ಜನದ ಮೇಲೆ ಕೊಟ್ಟಿದ್ದರು. ಇಲ್ಲಿ ಸಂಬಂಧ ಒಬ್ಬರು ಕೊಟ್ಟಿದ್ದರು. ಅದಕ್ಕೆ ಕೂಡ ಅದರಲ್ಲೂ ಕೂಡ ಬಂಧನವನ್ನು ಮಾಡ್ತೇವೆ. ಅದನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗಲೇ ಕೂಡ ಅವ್ರಿಗೆ ಸ್ವಲ್ಪ ಅವರು ಕೂಡ ಜನ ಇದ್ದಾಗ ಲೇಡೀಸ್ ಎಲ್ಲ ಇದ್ದಾರೆ, ಹಾಗಾಗಿ ಅವರೆಲ್ಲ ಮಧ್ಯೆ ಬಂದಿದ್ದಾರೆ. ಅವರು ಕೂಡ ಪ್ರತಿರೋಧ ಒಡ್ಡಿದ್ದಾರೆ ಅರೆಸ್ಟ್ ಮಾಡಬೇಕಾದ್ರೆ. ಅಷ್ಟೊತ್ತಿಗೆ ನಮ್ಮವರೆಲ್ಲ ಹೋಗಿದ್ದಾರೆ, ಒಬ್ಬನಿಗೆ ಕರ್ಕೊಂಡು ಬಂದಿದ್ದಾರೆ, ಇನ್ನಿಬ್ಬರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಅವ್ರಿಗೇ ಅರೆಸ್ಟ್ ಮಾಡಬೇಕು. ಈಗ ಅರೆಸ್ಟ್ ಮಾಡ್ತೇವೆ 100%. ಅವ್ರ ಮನೇಲಿ ಇದ್ದರು ಅಂತಲೇ ಮಾಹಿತಿ ಮೇಲೆ ನಮ್ಮವರು ಹೋಗಿದ್ದರು. ಆವಾಗ ಲೇಡೀಸು ಇವರು ಎಲ್ಲ ಇದ್ದಾಗ ಪ್ರತಿರೋಧ ಒಬ್ರಿಗೊಬ್ರಿಗೆ ಇದಾಗಿದೆ. ನಮ್ಮವರು ಅವರು ಸಡನ್ನಾಗಿ ಅಷ್ಟು ಪ್ರತಿರೋಧ ಒಡ್ತಾರೆ ಅನ್ನೋದು ಇದಿಲ್ಲದೆ ಇರೋದ್ರಿಂದ 4-5 ಜನ ಇದ್ದರು. ಇಮಿಡಿಯೇಟಾಗಿ ಕರೆಸ್ಕೊಂಡಿದ್ದಾರೆ. ಅಷ್ಟರೊಳಗೆ ಇವನನ್ನು ಕರ್ಕೊಂಡು ಬಂದಿದ್ದಾರೆ. ಹೌದು, ಒಂದು ಅಟ್ರಾಸಿಟಿ ಕೇಸ್ ಆಗಿದೆ. ಅವ್ರು ನಮ್ಮ ಸಿಬ್ಬಂದಿಗೆ ಆ ಥರ ಪದವನ್ನು ಬಳಸಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಕೇಸನ್ನು ಮಾಡಿದ್ದೇವೆ. ಆ ಥರದ್ದು ಕಂಡು ಬಂದಿಲ್ಲ. ಅವರೇನೋ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರು, ಅದ್ರ ಸೋತಾದಮೇಲೆ ಇದ್ರ ಸಂಬಂಧ ಏನೋ ಸೋಷಿಯಲ್ ಮೀಡಿಯಾದಲ್ಲೂ ಮೆಸೇಜ್ ಹಾಕಿದ್ರು ಅಂತ ಹೇಳಿ, ಹೀಗಾಗಿ ಒಬ್ರಿಗೊಬ್ರು ಇಬ್ಬರು ಹುಡುಗರು ಸಂಬಂಧ ಇದು ಗಲಾಟೆ ಆಗಿರ್ತದೆ. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಅದೇ ಕಂಟಿನ್ಯೂ ಮಾಡಿದ್ದಾರೆ. ಇನ್ನುವರೆಗೆ ಅದು ರಾಜಕೀಯದಾಗಲಿ ಬೇರೆದು ಯಾವುದು ನಮಗೆ ಕಂಡು ಬಂದಿಲ್ಲ. ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರಂತೆ, ಏನೋ ಸೋತಾದ್ಮೇಲೆ ಇನ್ನೊಂದು ಆಡೋಣ ಹುಡುಗರು ಗಲಾಟೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಷ್ಟೇ ನಮಗೆ ಇದುವರೆಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಅವ್ರು ಸಿಕ್ಕಿದ ಮೇಲೆ ಇನ್ನು ಫರ್ದರ್ ನಮಗೇನಾಗಿದೆ ನೋಡ್ರಿ, ಇಲ್ಲಿ ಪೊಲೀಸರು ಬಂದು ನಮ್ಮಮ್ಮರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಪೊಲೀಸರು ನೋಡ್ರಿ ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ ನೋಡ್ರಿ, ಮೇಡಮ್ ಅವರೇ ಮಾಡ್ಬಾರ್ದು. ಇದು ನೋಡ್ರಿ, ಇಲ್ಲಿ ಪೊಲೀಸರು ಬಂದು ನಮ್ಮಮ್ಮರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಪೊಲೀಸರು ನೋಡ್ರಿ ಬಂದು ಹಲ್ಲೆ ಮಾಡ್ತಾ ಇದ್ದಾರೆ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.